ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆಸಿಡ್ ವಾಟರ್ ಕುಡಿತಾ ಇದ್ದೀವಿ. ಆಸಿಡ್ ವಾಟರ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಯಾವಾಗೂ ಅನ್ಸಿಲ್ವಲ್ಲ ಆ ರೀತಿ ಅನ್ನಿಸ್ಬೋದು. ಬಟ್ ಒಂದು ಸ್ಟಡಿ ಹೇಳ್ತಾ ಇರೋದು ಆಸಿಡ್ ವಾಟರ್ ನಾವು ಕುಡಿತಾ ಇರೋ ನೀರಲ್ಲಿ ಮಿಕ್ಸ್ ಆಗಿದೆ. ಆಸಿಡ್ ವಾಟರ್ ನಾವು ಕುಡಿತಾ ಅಂದ್ರೆ ನಾವು ಸ್ನಾನ ಮಾಡ್ತಾ ಇರೋ ನೀರಲ್ಲಿ ಮಿಕ್ಸ್ ಆಗಿದೆ. ನಾವು ದಿನ ಬಳಸೋ ನೀರಲ್ಲಿ ಆಸಿಡ್ ವಾಟರ್ ಮಿಕ್ಸ್ ಆಗಿದೆ. ಅದರಲ್ಲೂ ಸಿಟಿ ಲಿಮಿಟ್ಸ್ ಅಲ್ಲಿ ಬದುಕ್ತಾ ಇರುವಂತ ಜನ ಎಲ್ಲೆಲ್ಲಿದ್ದಾರೆ ಇಲ್ಲೆಲ್ಲ ಕೂಡ ಆಸಿಡ್ ವಾಟರ್ ಮಿಕ್ಸ್ ಆಗಿದೆ. ನಾರ್ಮಲ್ ಆಗಿ ಜನ ಡಿಪೆಂಡ್ ಆಗಿರುವಂತ ಸೋರ್ಸಸ್ ಗಳಲ್ಲೆಲ್ಲ ಈ ಆಸಿಡ್ ವಾಟರ್ ಮಿಕ್ಸ್ ಆಗಿದೆ. ಹೇಗೆ ಅನ್ನೋದಾದ್ರೆ ಬೇರೆ ಬೇರೆ ರೀತಿ ಇದಾವೆ. ಫ್ಯಾಕ್ಟ್ರಿಗಳು ಬಿಡುವಂತ ಕೆಮಿಕಲ್ಸ್ ಇಂದ ಇರ್ಬೋದು. ಇನ್ನು ಸೆಕೆಂಡ್ರಿ ಮೇಜರ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂತ ಕೆಮಿಕಲ್ಸ್ ಇಂದ ಜಾಸ್ತಿ ಆಸಿಡಿಕ್ ಕಂಟೆಂಟ್ ಅನ್ನೋದು ಮಿಕ್ಸ್ ಆಗ್ತಾ ಇದೆ. 99% ಸಿಟಿ ಲಿಮಿಟ್ ಅಲ್ಲಿರೋ ಎಲ್ಲರೂ ಕೂಡ ಇದನ್ನ ಬಳಸ್ತೀವಿ. ಏನು ಕೆಲವಷ್ಟು ಸ್ಯಾನಿಟೈಸರ್ಸ್ ಅಂದ್ರೆ ಈ ಬಾತ್ರೂಮ್ ಕ್ಲೀನರ್ಸ್ ಗಳನ್ನ ಬಳಸ್ತೀವಿ, ಟಾಯ್ಲೆಟ್ ಕ್ಲೀನರ್ಸ್ ಗಳನ್ನ ಬಳಸ್ತೀವಿ. ಬೇರೆ ಬೇರೆ ಬ್ರ್ಯಾಂಡ್ಗಳಿರ್ಬೋದು. ಆದ್ರೆ ಅವುಗಳಲ್ಲಿರುವಂತ ಆಸಿಡಿಕ್ ಲೆವೆಲ್ ತುಂಬಾ ಹೈ ಇದೆ. ಆಗ್ತಾ ಇದ್ದಂಗೆ ಬಾತ್ರೂಮ್ ಕ್ಲೀನ್ ಆಗೋಯ್ತು, ಪಳ ಪಳ ಒಳಿತು ಅಂತ ಅದನ್ನ ಬಳಸ್ತೀವಿ. ಆ ನೀರು ಎಲ್ಲಿ ಹೋಗ್ತಾ ಇದೆ? ಒಂದು ಸಿಟಿ ಲಿಮಿಟ್ಸ್ ಅಲ್ಲಿ ಒಂದು ಪಾತ್ವೆ ಮೂಲಕ ಹಾರ್ಕೊಂಡು ಹೋಗಿ ಎಲ್ಲ ಒಂದು ಕೆರೆಗೆ ಸೇರ್ಕೊಳ್ತಾ ಇದೆ. ಇಲ್ಲ ಅಂದ್ರೆ ಗಟ್ಟರ್ಗಳು ಅಂದ್ರೆ ದೊಡ್ಡ ದೊಡ್ಡ ಮೋರಿಗಳ ಮೂಲಕ ಹೋಗಿ ಯಾವ್ದೋ ಒಂದ್ ಕಡೆ ರೀಫಿಲ್ಟ್ರೇಷನ್ ಮಾಡ್ತಾ ಇದೀವಿ, ಅದನ್ನ ಆ ರೀತಿ ಈ ರೀತಿ ಮಾಡ್ತಾ ಇದೀವಿ ಅಂತ ಎಲ್ಲ ಹೇಳ್ಬೋದು. ಆದ್ರೆ ಅದಕ್ಕೆ ಹೋಗೋದಕ್ಕೆ ಮುಂಚೆ ಈ ಮೋರಿಗಳಲ್ಲಿ ಹೋಗ್ತಾ ಇರುವಾಗ ಫಿಲ್ಟ್ರೇಷನ್ ಲೆವೆಲ್ ಅಲ್ಲಿ ಕೆಲವಷ್ಟು ಸಲ ಆ ನೀರು ಅನ್ನೋದು ಅಂಡರ್ ಗ್ರೌಂಡ್ಗೆ ಸೇರ್ಕೊಳ್ತಾ ಇದೆ. ಇನ್ನ ಸಿಟಿ ಲಿಮಿಟ್ ಸ್ವಲ್ಪ ಬಿಟ್ಟು ಹೊರಗಡೆ ಬಂದ್ರೆ ಬಾತ್ರೂಮ್ ಪಿಟ್ಗಳು ಅಂತ ಯೂಸ್ ಮಾಡ್ತಾರೆ. ಅಂದ್ರೆ ಮನೆಗಳಲ್ಲಿರುವಂತ ಈ ಟಾಯ್ಲೆಟ್ ವೇಸ್ಟ್, ಬಾತ್ರೂಮ್ ವೇಸ್ಟ್ ಎಲ್ಲ ಕೂಡ ಹೋಗಿ ಒಂದು ಪಿಟ್ ರೂಪದಲ್ಲಿ ಸ್ಟೋರೇಜ್ ಆಗುತ್ತೆ. ಅದನ್ನ ಎಕ್ಸಾಂಪಲ್ ಈ ಫಿಲಮ್ ಅಲ್ಲಿ ಫೋಟೋದಲ್ಲಿ ತೋರಿಸ್ತಾ ಇದೀನಿ ನೋಡಿ. ನಾರ್ಮಲ್ ಆಗಿ ಈ ವಿಲೇಜ್ ಲಿಮಿಟ್ಸ್ ಇಲ್ಲ, ಬೆಂಗಳೂರು ಸಿಟಿ ಲಿಮಿಟ್ಸ್ ಇಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದಂಗೆ ಅಲ್ಲಿ ಸ್ಯಾನಿಟರಿ ಫೆಸಿಲಿಟಿ ಇಲ್ಲ. ಅಲ್ಲೆಲ್ಲ ಏನ್ ಮಾಡ್ತಾರೆ, ಪಿಟ್ಸ್ ಯೂಸ್ ಮಾಡ್ತಾರೆ. ಈ ಪಿಟ್ಗಳಲ್ಲಿ ಏನಾಗುತ್ತೆ, ನಾವು ಯೂಸ್ ಮಾಡುವಂತ ಬಾತ್ರೂಮ್ ನೀರ್, ಟಾಯ್ಲೆಟ್ ವಾಟರ್ ಅದೆಲ್ಲ ಹೋಗಿ ಒಂದು ಪಿಟ್ ಸ್ಟೋರ್ ಆಗುತ್ತೆ. ಇಯರ್ಲಿ ಒಂದ್ಸಲ, 2 ಇಯರ್ಲಿ ಒಂದ್ಸಲ, ಇಲ್ಲ ಒಂದೊಂದ್ಸಲ 5 ವರ್ಷ 10 ವರ್ಷಕ್ಕೆ ಒಂದ್ಸಲ ಅದನ್ನ ಕ್ಲೀನ್ ಮಾಡಿಸ್ತೀವಿ. ಬಟ್ ಅಲ್ಲಿ ಏನಾಗ್ತಾ ಇರುತ್ತೆ, ಫಿಲ್ಟ್ರೇಷನ್ ಪ್ರೋಸೆಸ್ ಅನ್ನೋದು ಆಗ್ತಾ ಇರುತ್ತೆ. ದಿನಕ್ಕೆ 2 ಟ್ಯಾಂಕ್ 3 ಟ್ಯಾಂಕ್ ನೀರು ಖಾಲಿ ಮಾಡ್ತೀವಿ. ಆದ್ರೆ ಆ ಪಿಟ್ಟು 5 ಟ್ಯಾಂಕ್ 10 ಟ್ಯಾಂಕ್ ಕೆಪಾಸಿಟಿ ಇರುತ್ತೆ. ತುಂಬದಕ್ಕೆ 5-6 ವರ್ಷ ತಗೊಳುತ್ತೆ. ಅಂದ್ರೆ ಅದರಲ್ಲಿರೋ ನೀರೆಲ್ಲ ಕೂಡ ಫಿಲ್ಟರ್ ಆಗಿ ಅಂತರ್ಜಲಕ್ಕೆ ಹೋಗಿ ಸೇರ್ತಾ ಇರುತ್ತೆ. ಅದನ್ನೇ ಇದ್ರಲ್ಲಿ ತೋರಿಸ್ತಾ ಇರೋದು. ಇದು ಅಂತಲ್ಲ, ಸಿಟಿನಲ್ಲಿ ಮಾಡ್ತಾ ಇರೋದು ಅಂತದ್ದೇ. ಬಟ್ ಇಲ್ಲಿ ಬರೀ ನಾರ್ಮಲ್ ಹ್ಯೂಮನ್ ವೇಸ್ಟ್ ಮಿಕ್ಸ್ ಆದ್ರೆ ಅಂತ ಇಂಪ್ಯಾಕ್ಟ್ ಏನು ಆಗ್ತಾ ಇರ್ಲಿಲ್ಲ. ಅಂದ್ರೆ ಮಲ ಮೂತ್ರ ಇದೆಲ್ಲ ಅಂತ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಕಿಚನ್ ಕ್ಲೀನಿಂಗ್ ಇಂದ ಬರುವಂತ ವೇಸ್ಟ್ ಅದು ಕೂಡ ಈ ಅಂಡರ್ ಗ್ರೌಂಡ್ ವಾಟರ್ ಹೋದ್ರೆ ಅಂತ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ ಅನ್ಕೊಳ್ಳಿ. ಯಾಕೆಂದ್ರೆ ಫಿಲ್ಟ್ರೇಷನ್, ನ್ಯಾಚುರಲ್ ಫಿಲ್ಟ್ರೇಷನ್ ಇರೋದ್ರಿಂದ ಅಂತ ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಒಂದು ಕೆಮಿಕಲ್ ನ ಮಿಕ್ಸ್ ಮಾಡ್ತೀವಿ ನಾವು ಬಾತ್ರೂಮ್ ಕ್ಲೀನ್ ಮಾಡೋದಕ್ಕೆ ಅಂತ. ಆ ಕೆಮಿಕಲ್ ಅಲ್ಲಿ ಆಸಿಡಿಕ್ ಕಂಪೋನೆಂಟ್ ಅನ್ನೋದು ಜಾಸ್ತಿ ಇರುತ್ತೆ. ಎಷ್ಟಿರುತ್ತೆ ಅಂತ ಇದ್ರಲ್ಲಿ ತೋರಿಸ್ತಾರೆ ನೋಡಿ. ಎಕ್ಸಾಂಪಲ್ ಯಾವುದೋ ಒಂದು ಬ್ರ್ಯಾಂಡ್ HCl ಅಪ್ರಾಕ್ಸಿಮೇಟ್ಲಿ 10% ಇರುತ್ತೆ. ಇದೇನ್ ಮಾಡುತ್ತೆ, ಲೈಮ್ ಸ್ಕೇಲು, ಯೂರಿಕ್ ಆಸಿಡ್ ಸ್ಟೈನು, ಕ್ಯಾಲ್ಸಿಯಂ ಡೆಪಾಸಿಟ್ ನ ರಿಮೂವ್ ಮಾಡುತ್ತೆ. ಈ ತರದ್ದು ಎಷ್ಟೋ ಕೆಮಿಕಲ್ಸ್ ಗಳಿದಾವೆ. ಅದರಲ್ಲಿ ಇಲ್ಲಿ ಒಂದು ತೋರಿಸ್ತಾರೆ, ಕೊಳಾಯಿ ಮೇಲಿರುವಂತ ಉಪ್ಪು ಕಟ್ಟಿರುತ್ತಲ್ಲ, ವರ್ಷಾನುಗಟ್ಲೆಯಿಂದ ಕಟ್ಟಿರುತ್ತಲ್ಲ ಉಪ್ಪು, ಜಸ್ಟ್ ಅದನ್ನ ಸ್ಪ್ರೇ ಮಾಡಿ 5 ನಿಮಿಷ ಬಿಟ್ರೆ ಆ ಉಪ್ಪನ್ನೆಲ್ಲ ತಿಂತಾ ಹೋಗುತ್ತೆ ಈ ಕೆಮಿಕಲ್ಸ್. ಅಂದ್ರೆ ಆ ಉಪ್ಪು ಕ್ಯಾಲ್ಸಿಯಂ ಇಂದ ಆಗಿರುವಂತದ್ದು. ನಮ್ಮ ಹಲ್ಲುಗಳು ಸೇಮ್ ಅದೇ ಕ್ಯಾಲ್ಸಿಯಂ ಇಂದ ಆಗಿರುವಂತದ್ದು. ಆ ಉಪ್ಪನ್ನ ರಿಮೂವ್ ಮಾಡೋದಕ್ಕೆ ನಾವು ಈ ಕೆಮಿಕಲ್ಸ್ ಗಳನ್ನ ಬಳಸ್ತೀವಿ. ಅದರಲ್ಲಿ ತೋರಿಸ್ತಾರೆ ಈ ಆಸಿಡ್ ಶಾಕ್ ಅನ್ನೋದು ಎಷ್ಟಿರುತ್ತೆ ಅಂದ್ರೆ ಮಣ್ಣಿನ ಸವಕಳಿ ಅಂದ್ರೆ ಮಣ್ಣಿನ ಸಾಂದ್ರತೆಯನ್ನ ಕಡಿಮೆ ಮಾಡುತ್ತೆ, ಹೆವಿ ಮೆಟಲ್ ನ ಡಿಸಾಲ್ವ್ ಮಾಡುತ್ತೆ. ಯಾಕೆಂದ್ರೆ ಅಲ್ಲಿ ಕಾಣಿಸ್ತಾ ಇದೆ, ಬಾತ್ರೂಮ್ ಆಗ್ತಾ ಇದ್ದಂಗೆ ಅಲ್ಲಿರುವಂತ ಸ್ಟೈನ್ಸ್ ಎಲ್ಲ ಹೊರಟೋಗುತ್ತೆ. ವರ್ಷಾನ್ಗಟ್ಲೆ ಕಟ್ಕೊಂಡಿರುವಂತ ಉಪ್ಪು ಎಲ್ಲ ಕರಗಿ ಕ್ಲೀನ್ ಆಗ್ಬಿಡುತ್ತೆ. ಅಂದ್ರೆ ಅದು ಮಣ್ಣಿಗೆ ಆಗ್ತಾ ಇದೀವಿ ಅಂದ್ರೆ ಅದೇನಾಗುತ್ತೆ, ಪ್ಲಸ್ ಅದೇ ಫಿಲ್ಟರ್ ಆಗಿ ಅಂಡರ್ಗ್ರೌಂಡ್ ವಾಟರ್ಗೆ ಹೋಗ್ತಾ ಇದೆ. ಅದೇ ನೀರ್ನ ನಾವು ಕುಡಿತಾ ಇದೀವಿ ಅಂದ್ರೆ ನಮ್ಮ ದೇಹ ಏನಾಗುತ್ತೆ ಯೋಚನೆ ಮಾಡಕ್ ಹೋಗಿಲ್ಲ ಅಲ್ಲ. ಅದನ್ನೇ ಇವ್ರು ಹೇಳ್ತಾ ಇರೋದು. ಆಸಿಡ್ ವಾಟರ್ನ ನಾವು ಡೈಲಿ ಕುಡಿತಾ ಇದೀವಿ. ಅದ್ರಲ್ಲೂ ಸಿಟಿ ಲಿಮಿಟ್ಸ್ ಅಲ್ಲಿರೋರು, ಸಿಟಿ ಔಟ್ಸ್ಕರ್ಟ್ ಅಲ್ಲಿರೋರು ಜಾಸ್ತಿ ಕುಡಿತಾ ಇದ್ದಾರೆ. ಇನ್ನು ಹಳ್ಳಿ ಕಡೆ ಇರೋರು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಅಲ್ಲೂ ಕೂಡ ಬಳಸ್ತಾ ಇದ್ದಾರೆ, ಅಂಡರ್ಗ್ರೌಂಡ್ ವಾಟರ್ ಹೋಗ್ತಾ ಇದೆ. ಬಟ್ ಪರ್ಸೆಂಟೇಜ್ ಕಡಿಮೆ ಇರುತ್ತೆ. ಯಾಕೆಂದ್ರೆ ಅಷ್ಟೊಂದು ಮನೆಗಳಿರೋದಿಲ್ಲ, ಅಷ್ಟೊಂದು ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇಲ್ಲ. ಅದೇ ಸಿಟಿ ಲಿಮಿಟ್ಸ್, ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿರೋರು ಆಟೋಮೆಟಿಕಲಿ 99.99% ಎಲ್ಲರೂ ಬಾತ್ರೂಮ್ ಕ್ಲೀನರ್ಸ್ ನ ಯೂಸ್ ಮಾಡ್ತಾನೆ ಇದೀವಿ. ಇವುಗಳಿಂದ ಇಂಪ್ಯಾಕ್ಟ್ ತಪ್ಪಿದ್ದಲ್ಲ ಅಂತಾನೆ ಹೇಳ್ತಾರೆ. ಅದ್ರಲ್ಲಿ ಯಾವ್ದಾದ್ರು ಕಂಟೆಂಟ್ ಇರುತ್ತೆ, ಹೆವಿ ಮೆಟಲ್ ಅಂತ ಹೇಳ್ತಾರೆ ನೋಡಿ. ಅಲ್ಯೂಮಿನಿಯಮು, ಲೆಡ್, ಐರನ್ ಇದೆಲ್ಲ ಕೂಡ ಅದರಲ್ಲಿ ಮಿಕ್ಸ್ ಆಗಿರುತ್ತೆ. ಇದರಿಂದ ಇಂಪ್ಯಾಕ್ಟ್ ಬೇರೆ ಬೇರೆ ರೀತಿನೇ ಆಗುತ್ತೆ. ಅದರಲ್ಲೂ ಬ್ರ್ಯಾಂಡ್ಗಳ ಹೆಸರು ಮೆನ್ಷನ್ ಮಾಡೋಂಗಿಲ್ಲ, ನೀವೇ ನೋಡ್ಕೊಳ್ಳಿ. ಆ ಬ್ರ್ಯಾಂಡ್ಗಳನ್ನ ಬಳಸ್ತಾ ಇದೀವಿ.
ಇದು ಅಂತಲ್ಲ, ಯಾವ್ದು ಲೋಕಲ್ ಬ್ರ್ಯಾಂಡ್ ಆಗ್ಲಿ ಅವ್ರು ಮಿಕ್ಸ್ ಮಾಡ್ಕೊಡೋದೆ ಆಸಿಡ್ ಕಂಟೆಂಟ್ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಪಿಟ್ಟಿಗೆ ಬಿಡ್ತಾ ಇದೀವಿ, ಇಲ್ಲ ಮೋರಿಗೆ ಬಿಡ್ತಾ ಇದೀವಿ. ಅದೇನಾಗುತ್ತೆ, ನಮ್ಮ ಅಂಡರ್ಗ್ರೌಂಡ್ ವಾಟರ್ ಸೇರ್ಕೊಂಡು ನಾವು ಅದನ್ನೇ ಕುಡಿದು ಬದುಕ್ತಿದೀವಿ ಅಂದ್ರೆ ನಮ್ಮ ಆರೋಗ್ಯ ಏನಾಗುತ್ತೆ ಯೋಚನೆ ಮಾಡ್ತಾ ಇಲ್ಲ ಅಲ್ಲ. ಪ್ಲಸ್ ಅದ್ರ ಜೊತೆಗೆ ಎಷ್ಟೊಂದು ಕಾಯಿಲೆಗಳು ಬರುತ್ತೆ ಅಂತ ಹೇಳ್ತಾರೆ. ಮೊದ್ಲು ಯೂಸ್ ಮಾಡ್ತಾ ಇದ್ವಿ ಬ್ಲೀಚಿಂಗ್ ಪೌಡ್ರು, ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇರ್ಲಿಲ್ಲ. ಇನ್ನ ಕ್ಲೋರಿನ್ ಯೂಸ್ ಮಾಡ್ತಾ ಇದ್ವಿ, ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡ್ತಾ ಇರುವಂತ ಈ ಆಸಿಡ್ ಜಾಸ್ತಿ ಇಂಪ್ಯಾಕ್ಟ್ ಮಾಡುತ್ತೆ. ಯಾವುದು, ಬಾತ್ರೂಮ್ ಕ್ಲೀನಿಂಗ್ ಆಸಿಡ್ಸ್, ಅದೆಲ್ಲ ಕೂಡ ಹಾಗೇ ಉಳ್ಕೊಳ್ಳುತ್ತೆ, ಅಂಡರ್ಗ್ರೌಂಡ್ ವಾಟರ್ಸ್ ಇರುತ್ತೆ. ಅದನ್ನ ನಾವು ಮತ್ತೆ ಕುಡಿತೀವಿ, ನಮ್ಮ ದೇಹ ಹಾಳಾಗುತ್ತೆ. ಇನ್ನ ಅದರಲ್ಲಿ ಸ್ನಾನ ಮಾಡ್ತೀವಿ, ಕೂದಲು ಉದುರೋದು ಜಾಸ್ತಿ ಆಗುತ್ತೆ, ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಎಷ್ಟೊಂದು ಬರುತ್ತೆ. ಇನ್ನ ಓಪನ್ ಆರ್ಗನ್ಸ್ ಅಂತ ಇದಾವೆ, ಕಣ್ಣು, ಕಿವಿ, ಮೂಗು, ಇನ್ನ ಕೆಲವಷ್ಟು ದ್ವಾರಗಳು, ಇವೆಲ್ಲ ಏನಾಗುತ್ತೆ, ಗುದದ್ವಾರ, ಅದು ಇಲ್ಲೆಲ್ಲ ಹೋದಾಗ ಏನಾಗುತ್ತೆ, ಇರಿಟೇಷನ್ಗಳು, ಇಚ್ಚಸ್ಗಳು, ಕಾಯಿಲೆಗಳು ಬರುತ್ತೆ ಅಂತ ಇವ್ರು ಹೇಳ್ತಾ ಇರೋದು. ಅದು ಅಷ್ಟು ಈಸಿಯಾಗಿ ಡೈಲ್ಯೂಟ್ ಆಗೋದಿಲ್ಲ. ಈ ಕೆಮಿಕಲ್ಸ್ಗಳು ಏನಿದಾವೆ ಡೈಲ್ಯೂಟ್ ಆಗೋದಿಲ್ಲ, ನೀರಿನ ಜೊತೆ ಬೆರೆತ್ರೂ ಕೂಡ ಆ ಕೆಮಿಕಲ್ಸ್ಗಳು ನಮಗೆ ಆಟೋಮೆಟಿಕಲಿ ಇಂಪ್ಯಾಕ್ಟ್ ಮಾಡುತ್ತೆ. ಆ ಇಂಪ್ಯಾಕ್ಟ್ ಬಗ್ಗೆ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಹೆವಿ ಮೆಟಲ್ಸ್ ಏನಿರುತ್ತೆ, ಈ ಒಂದು ಬ್ರ್ಯಾಂಡ್ ಅಲ್ಲಿ ತೋರಿಸ್ತಾ ಇರುವಂತ ಹೆವಿ ಮೆಟಲ್ಸ್ ಏನ್ ಮಾಡುತ್ತೆ, ನಮಗೆ ಕ್ಲೀನ್ ಬೇಕು ಅಂತ ಬಳಸ್ತೀವಲ್ಲ, ಅದು ನ್ಯೂರೋಲಾಜಿಕಲ್ ಡ್ಯಾಮೇಜ್ ಮಾಡುತ್ತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಫಿಲ್ಟ್ರೇಷನ್ ಆಗಿರೋ ವಾಟರ್ ಅಂತ ಕುಡಿತೀವಿ, ಏನೇ ಕುಡೀರಿ ಅದನ್ನ 100% ಫಿಲ್ಟರ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹೆಚ್ಚೆಚ್ಚು ಅಂದ್ರೆ ಒಂದು 60% 70% ಫಿಲ್ಟರ್ ಮಾಡ್ಬೋದು. ಅದರಲ್ಲಿ ಬೇಸಿಕಲಿ ನಾರ್ಮಲ್ ಫಿಲ್ಟರ್ಗಳು ಯೂಸ್ ಮಾಡ್ತೀವಲ್ಲ, ಅದ್ರಲ್ಲಿ ಆ ಲೆವೆಲ್ ಫಿಲ್ಟರೇ ಆಗೋದಿಲ್ಲ. ಜಸ್ಟ್ ಅಂಡರ್ಗ್ರೌಂಡ್ ವಾಟರ್ನೇ ಎಷ್ಟೋ ಸಲ ಕುಡಿದ್ಬಿಡ್ತೀವಿ ಡೈರೆಕ್ಟ್ ಆಗಿ. ಇದನ್ನ ಕುಡಿಯೋದ್ರಿಂದ ನ್ಯೂರೋಲಾಜಿಕಲ್ ಡ್ಯಾಮೇಜಸ್, ನರ್ವಸ್ ಸಿಸ್ಟಮ್ ಅನ್ನೋದು ಡ್ಯಾಮೇಜ್ ಆಗುತ್ತೆ ಅಂತಾನೆ ಮೆನ್ಷನ್ ಮಾಡ್ತಾರೆ. ಅಂದ್ರೆ ನಾವು ಡೈಲಿ ಕುಡಿತಾ ಇರೋ ನೀರನ್ನ ಕುಡಿಯೋದ್ರಿಂದ ನರ್ವಸ್ ಸಿಸ್ಟಮ್ ಏನಿದೆ ಅದು ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗುತ್ತೆ. ಕಾವೇರಿ ವಾಟರ್ ಕುಡಿತಾ ಇರೋರು ನಾವು ಪುಣ್ಯವಂತರು ಅನ್ಕೊಳ್ತಿದ್ದೀರಾ, ಕಾವೇರಿ ವಾಟರ್ ಅಲ್ಲೂ ಕೂಡ ಇಂಥದ್ದು ಮಿಕ್ಸ್ ಆಗೋ ಚಾನ್ಸಸ್ ಇರುತ್ತೆ. ಎಲ್ಲಾ ಟೈಮ್ ಕಾವೇರಿ ವಾಟರ್ ಸಿಗುತ್ತೆ ಇಲ್ಲ, ಆಪ್ಷನ್ ಇಲ್ಲದೆ ನಾವು ಬೇರೆ ಬೇರೆ ವಾಟರ್ ಸೋರ್ಸಸ್ಗಳ ಮೇಲೆ ಡಿಪೆಂಡ್ ಆಗಿದ್ದೀವಿ. ಆ ಸೋರ್ಸಸ್ಗಳಲ್ಲಿ ಈ ಕೆಮಿಕಲ್ ಮಿಕ್ಸ್ ಆಗ್ತಾ ಇದಾವೆ. ನ್ಯೂರೋಲಾಜಿಕಲ್ ಡ್ಯಾಮೇಜಸ್ ಅನ್ನೋದು ಕಾಡುತ್ತೆ, ಕಿಡ್ನಿ, ಲಿವರ್, ಇದೆಲ್ಲ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಇನ್ನ ಮುಂದಕ್ಕೆ ಹೋಗೋದಾದ್ರೆ ಇಲ್ಲಿ ಹೇಳ್ತಾರೆ, ಇನ್ನ ಹೈ ಪ್ರೊಫೈಲ್ ಬ್ರ್ಯಾಂಡ್ಗಳಿದಾವೆ, ಅವುಗಳನ್ನ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರೋ ಚಾನ್ಸಸ್ ಇರುತ್ತೆ. ಲಾಂಗ್ ಟರ್ಮ್ ಕ್ಯಾನ್ಸರ್ ಲಿಂಕ್ಸ್, ಅದನ್ನೇ ಹೇಳಿದ್ದು. ಕಲೋನ್ ಕ್ಯಾನ್ಸರ್, ರೆಕ್ಟಲ್ ಕ್ಯಾನ್ಸರ್, ಬ್ಲಾಡರ್ ಕ್ಯಾನ್ಸರ್ ಅಂತಾನೆ ಹೇಳಿದ್ರು. ಯೂರಿನಲ್ ಬ್ಲಾಡರ್ ಇದೆ, ಬೇರೆ ಬ್ಲಾಡರ್ಗಳಿದೆ, ಅದ್ರ ರಿಲೇಟೆಡ್ ಕ್ಯಾನ್ಸರ್ಸ್ಗಳು ಕೂಡ ಬರುತ್ತೆ ಈ ನೀರನ್ನ ಕುಡಿಯೋದ್ರಿಂದ, ಈ ನೀರಲ್ಲಿ ಸ್ನಾನ ಮಾಡೋದ್ರಿಂದ. ಇನ್ನ ರೀಪ್ರೊಡಕ್ಟಿವ್ ಆರ್ಗನ್ಸ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಆಮೇಲೆ ಡೆವಲಪ್ಮೆಂಟಲ್ ಇಶ್ಯೂ, ಅಂದ್ರೆ ಅಲ್ಲಿ ಅವು ಡೆವಲಪ್ಮೆಂಟ್ ಆಗದೆ ಹಾಗೆ ಉಳ್ಕೊಂಡ್ಬಿಡ್ಬೋದು ಅನ್ನೋದನ್ನ ಇದರಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನ ಗ್ಯಾಸ್ಟ್ರೋನಾಟಿಕಲ್ ಡೈಜೆಸ್ಟಿವ್ ಡಿಸ್ಟ್ರೆಸ್ ಅಂತ ಹೇಳಿದ್ದಾರೆ. ಅಂದ್ರೆ ಜೀರ್ಣಕ್ರಿಯೆ ವೀಕ್ ಆಗೋದಕ್ಕೆ ಕಾರಣ ಆಗುತ್ತೆ, ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗುತ್ತೆ, ಸಿವಿಯರ್ ಗಸ್ಟ್ ಡಿಸ್ರಪ್ಷನ್ ಅಂತ ಹಾಕಿದ್ದಾರೆ. ಅಂದ್ರೆ ನಮ್ಮ ಈ ಟ್ರಾನ್ಸ್ಫಾರ್ಮೇಶನ್ ಇದೆಯಲ್ಲ, ಗಂಟ್ಲಿಂದ ಹಿಡಿದು ನಾಳಗಳು, ಅಲ್ಲಿ ಇಲ್ಲಿ ಎಲ್ಲ ಫುಡ್ ಎಲ್ಲ ಟ್ರಾನ್ಸ್ಫರ್ ಆಗ್ತಾ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಇಂಟೆಸ್ಟೈನ್ ಸಿಸ್ಟಮ್ ಏನಿದೆ ಇದು ಡ್ಯಾಮೇಜ್ ಆಗುತ್ತೆ. ಅಂಡ್ ಇಲ್ಲಿ ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತಾರೆ, ವೀಕನ್ಡ್ ಇಮ್ಯೂನ್ ಸಿಸ್ಟಮ್, ನಮ್ಮ ಇಮ್ಯುನಿಟಿನ ಕಡಿಮೆ ಮಾಡುತ್ತೆ ಯಾವುದು, ಈ ಅಸಿಡಿಕ್ ವಾಟರ್ ಅನ್ನೋದು. ಇನ್ನ ಆಕ್ಚುಯಲ್ ಇಂಟೆಸ್ಟೈನಲ್ ಇರಿಟೇಷನ್ ಅಂತ ಮೆನ್ಷನ್ ಮಾಡ್ತಾರೆ. ಐ ಆಲ್ಕಲೈನ್ ಅಂಡ್ ಅಸಿಡಿಕ್ ವಾಟರ್ ಆಲ್ಟರ್ಸ್ ದ ನ್ಯಾಚುರಲ್ pH ಆಫ್ ಯುವರ್ ಸ್ಟಮಕ್. ನಮ್ಮ ಬಾಡಿ ಒಳಗಡೆ ಹೊಟ್ಟೆನಲ್ಲಿ ಏನಿದೆ ಆ ಸ್ಟಮಕ್ ಅಲ್ಲಿ pH ವ್ಯಾಲ್ಯೂನ ಚೇಂಜ್ ಮಾಡುತ್ತೆ. ಇದರಿಂದ ಕೂಡ ಹೊಟ್ಟೆ ರಿಲೇಟೆಡ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಜೀರ್ಣಕ್ರಿಯೆ ರಿಲೇಟೆಡ್, ಗ್ಯಾಸ್ಟ್ರಿಕ್ ಅನ್ನೋದು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಇನ್ನ ಮುಂದಕ್ಕೆ ಹೇಳ್ತಾರೆ, ಡರ್ಮಲ್ ಅಬ್ಸಾರ್ಪ್ಷನ್ ಅಂಡ್ ಇನ್ಹೇಲೇಷನ್, ಅಂದ್ರೆ ಬಾತ್ ಮಾಡ್ತೀವಿ, ಇದರಲ್ಲಿ ಸ್ನಾನ ಮಾಡ್ತೀವಿ, ಸ್ನಾನ ಮಾಡೋದ್ರಿಂದ ಕೂಡ 10 ನಿಮಿಷ ಇದರಲ್ಲಿ ಸ್ನಾನ ಮಾಡಿದ್ರೆ ಬೇರೆ ಬೇರೆ ರೀತಿ ಕಾಯಿಲೆಗಳು ನಮ್ಮ ಬಾಡಿಗೆ ಅಂಟ್ಕೊಳ್ಳುತ್ತೆ. ಅದರಲ್ಲಿ ಸ್ಕಿನ್ ಇರಿಟೇಷನ್ ಆಗ್ಬೋದು, ಇನ್ನು ರೆಸ್ಪಿರೇಟರಿ ರಿಲೇಟೆಡ್ ಇರಿಟೇಷನ್ ಈ ತರದ್ದು ಕಾಡೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ತಾರೆ. ಇದನ್ನ ಬದಲಾಯಿಸೋದಕ್ಕೆ ಏನಾದ್ರು ಆಪ್ಷನ್ ಇದೆಯಾ ಅದನ್ನು ಹೇಳ್ತಾರೆ. ಯಾವ ರೀತಿ ಬದಲಾಯಿಸಬಹುದು ಅಂತ ತೋರಿಸ್ತಾ ಇದ್ದಾರೆ. ನಾವು ಬಳಸುವಂತ ವಾಟರ್ನ ತುಂಬಾ ಪ್ಯೂರಿಫೈ ಮಾಡಿ ಬಳಸಬೇಕಾಗುತ್ತೆ. ಸದ್ಯಕ್ಕೆ ಅಷ್ಟೊಂದು ಆಪ್ಷನ್ ಅನ್ನೋದು ನಮ್ಮ ದೇಶದಲ್ಲಿ ಇಲ್ಲ, ಇದ್ರೂ ಕೂಡ ತುಂಬಾ ಕಾಸ್ಟ್ಲಿ ಆಗುತ್ತೆ. 1 ಲೀಟರ್ ವಾಟರ್ನ ನಾವು ಪ್ಯೂರಿಫೈ ಮಾಡಬೇಕು ಅಂದ್ರೆ ಸುಮಾರು 50-100 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಅಷ್ಟೊಂದು ಖರ್ಚು ಮಾಡಿ ಬಳಸೋ ಲೆವೆಲ್ ಅಲ್ಲಿ ನಾವಿಲ್ಲ. ಸದ್ಯಕ್ಕೆ ನಾರ್ಮಲ್ ಪ್ಯೂರಿಫೈಯರ್ ಹಾಕೋತೀವಿ, ಇಲ್ಲ ಗೌರ್ಮೆಂಟ್ ಅವರು ಪ್ಯೂರಿಫೈಯರ್ ಹಾಕಿದ್ದಾರೆ, 5 ರೂಪಾಯಿ ವಾಟರ್ದು, ಅಲ್ಲಿ ಹೋಗಿ ಇಟ್ಕೊಂಡ್ ಬರ್ತೀವಿ, ಕುಡಿತೀವಿ. ಬಟ್ ಅದರಲ್ಲೂ ಕೂಡ ಈ ವಾಟರ್ ಕೆಮಿಕಲ್ಸ್ ಅನ್ನೋದು ಮಿಕ್ಸ್ ಆಗ್ತಾ ಇದೆ. ಇದೇ ರೀತಿ ಕುಡಿತಾ ಹೋದ್ರೆ ಮನುಷ್ಯನ ಆಯಸ್ಸು 100 ವರ್ಷ ಇರೋದು, 120 ವರ್ಷ ಇರೋದು, ಜಸ್ಟ್ 50 ವರ್ಷ 40 ವರ್ಷಕ್ಕೆಲ್ಲ ಇಳಿಯೋದಕ್ಕೆ
ಜಾಸ್ತಿ ಟೈಮ್ ತಗೊಳ್ಳಲ್ಲ. ಕಾರಣ ನಾನು ತಿಳಿಸ್ತಾ ಇದ್ದೀನಿ, ಏನೇನ ನಾವು ಬಳಸ್ತಾ ಇದೀವಿ ಕೆಮಿಕಲ್ಸ್ ಎಲ್ಲ ಕೂಡ ಆಸಿಡ್ ಮಿಕ್ಸ್ ಆಗಿರೋದೆ. ಆಸಿಡ್ ಇರೋಂಥ ಪ್ರಾಡಕ್ಟ್ಗಳನ್ನ ನಾವು ಕುಡಿತಾ ಇದೀವಿ, ನಾವು ಮೇಲೆ ಉಯ್ಕೊಳ್ತಾ ಇದ್ದೀವಿ. ಅಂದ್ರೆ ಏನಾಗುತ್ತೆ, ದೇಹ. ಹಳ್ಳಿಗಳ ಕಡೆ ಇರೋರು ಸ್ವಲ್ಪ ಪರವಾಗಿಲ್ಲ, ಒಂದು ಲಾಂಗ್ ಲೈಫ್ ಲೀಡ್ ಮಾಡ್ಬೋದು. ಇನ್ನು ಸಿಟಿಗಳ ಕಡೆ ಕೆಲವಷ್ಟು ಕಡೆ ಕಾವೇರಿ ವಾಟರ್, ನದಿ ನೀರುಗಳನ್ನ ಬಿಡ್ತಾ ಇರೋದ್ರಿಂದ ಸ್ವಲ್ಪ ಅದ್ರ ಇಂಪ್ಯಾಕ್ಟ್ ಕಡಿಮೆ ಇರೋದು. ಬಟ್ ಈ ಎರಡರ ಮಧ್ಯೆ ಇದಾರಲ್ಲ, ಈ ಪಿಟ್ ವ್ಯವಸ್ಥೆ ಎಲ್ಲೆಲ್ಲಿದೆ ಅಲ್ಲಿ ಬದುಕ್ತಾ ಇದಾರಲ್ಲ, ಇವ್ರಿಗೆ ಸ್ವಲ್ಪ ಸಂಕಷ್ಟ ಜಾಸ್ತಿನೇ ಇರುತ್ತೆ. ಗೌರ್ಮೆಂಟ್ ಅವರು ಫ್ರೀಯಾಗಿ ಅದು ಕೊಟ್ರು ಇದು ಕೊಟ್ರು ಎಲ್ಲ ಕೇಳ್ತೀವಿ, ಈಸ್ಕೊಳ್ತೀವಿ. ಆದಷ್ಟು ಈ ಸ್ಯಾನಿಟರಿ ಫೆಸಿಲಿಟಿ ಮಾಡ್ಕೊಡಿ ಅಂತ ಕೇಳ್ಕೊಳ್ಳಿ. ಪಿಟ್ ಸಿಸ್ಟಮ್ ಎಲ್ಲೆಲ್ಲಿದೆ ಅಂದ್ರೆ ಜಾಸ್ತಿ ಪಿಟ್ ಸಿಸ್ಟಮ್ ಎಲ್ಲಿದೆ, ಸಾವಿರಾರು ಮನೆಗಳಲ್ಲಿ ಪಿಟ್ ಇರೋದ್ರಿಂದ ಅವರೆಲ್ಲರೂ ಕೂಡ ಈ ಬಾತ್ರೂಮ್ ಕ್ಲೀನರ್ಸ್ಗಳನ್ನ ಬಳಸ್ತಾ ಇರ್ತೀರಾ. ಆ ಬಾತ್ರೂಮ್ ಕ್ಲೀನರ್ಸ್ ಇಂದ ಅಂಡರ್ಗ್ರೌಂಡ್ ವಾಟರ್ಗೆ ಈ ನೀರು ಹೋಗಿ ಸೇರ್ತಾ ಇದೆ. ಅದೇ ನೀರನ್ನ ಮತ್ತೆ ಪಂಪ್ ಮಾಡಿ, ಹಿಂಗೆ ಕುಡಿಯೋ ನೀರಿಲ್ಲ ಅಂದ್ರೆ ಅಂಡರ್ಗ್ರೌಂಡ್ ವಾಟರ್ನ ಪಂಪ್ ಮಾಡಿ ನಿಮ್ಮ ಮನೆಗೆ ಬಿಡ್ತಾರೆ, ಅದನ್ನೇ ಕುಡಿತೀವಿ, ಅದರಲ್ಲೇ ಸ್ನಾನ ಮಾಡ್ತೀವಿ. ಆಟೋಮೆಟಿಕಲಿ ನಮಗೆ ಕಾಯಿಲೆಗಳು ಬರುತ್ತೆ. ಇದನ್ನ ಪ್ರಶ್ನೆ ಮಾಡಿ, ಸರ್ಕಾರಗಳನ್ನ ಕೇಳಿ. ನಮಗೆ ಫ್ರೀ ನೀವು ಸ್ಕೀಮ್ ಕೊಡೋದಕ್ಕಿಂತ ಫಸ್ಟು ಫ್ರೆಶ್ ವಾಟರ್ ವ್ಯವಸ್ಥೆ ಮಾಡಿ, ಪ್ಲಸ್ ಈ ಪಿಟ್ಗಳು ಇಲ್ಲದೆ ಇರೋ ಹಾಗೆ ಸ್ಯಾನಿಟರಿ ಫೆಸಿಲಿಟಿನ ಕೊಡಿ ಸಾಕು ಅಂತ ಕೇಳ್ಕೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಆಯಸ್ಸನ್ನ ನೀವೇ ಕಡಿಮೆ ಮಾಡ್ಕೊಳ್ತಿದ್ದೀರಾ. ಕೇಳ್ಕೊಳ್ಳಿ, ಬದಲಾಯಿಸಿ. ನಾನು ಹೇಳೋದು ನನ್ನ ಕೆಲಸ, ಎಚ್ಚರಿಸ್ತಾ ಇದ್ದೀನಿ, ಕೇಳ್ಕೊಳ್ಳಿ, ಬದಲಾಯಿಸಿ. ಇಲ್ಲ ಅಂದ್ರೆ ನಾವು ಬದುಕುವಂತ ಸುಂದರವಾದ ಆಯಸ್ಸು ಏನಿದೆ, ಆ ಆಯಸ್ಸು 50% ರಿಡಕ್ಷನ್ ಆಗುತ್ತೆ. ಕಾರಣ ಇಷ್ಟೊಂದು ಕಾಯಿಲೆಗಳು ಅದರಿಂದ ಬರುತ್ತೆ. ನೀನು ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ಕೇಳೋ ಕೆಲಸ ನಾವು ಕೂಡ ಮಾಡ್ತೀವಿ, ನೀವು ಮಾಡಿ ಬದಲಾಯಿಸಿ. ಇನ್ನು ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಮಾಹಿತಿಗಳನ್ನ ಕೊಡ್ತೀನಿ. ಆದಷ್ಟು ನ್ಯಾಚುರಲ್ ಏನಿದೆ ಅಂಥದನ್ನ ಬಳಸಿ ಕ್ಲೀನ್ ಮಾಡಬೇಕು. ಅಂದ್ರೆ ಬಾತ್ರೂಮ್ಗಳನ್ನ ನಿಂಬೆ ಹಣ್ಣನ್ನ ಬಳಸಿ ಕ್ಲೀನ್ ಮಾಡ್ಬೋದು, ಉಪ್ಪು ಬಳಸಿ ಕ್ಲೀನ್ ಮಾಡ್ಬೋದು, ಬೇವಿನ ಸೊಪ್ಪು ಬಳಸಿ ಕ್ಲೀನ್ ಮಾಡ್ಬೋದು. ಬೇರೆ ಬೇರೆ ನ್ಯಾಚುರಲ್ ಸೋರ್ಸಸ್ ಇದೆ. ಏನು ಇಲ್ಲ ಅಂದ್ರೂ ಕೂಡ ಸೋಡಾ, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಂಥ ಸೋಡಾಗಳನ್ನ ಬಳಸಿ ಕ್ಲೀನ್ ಮಾಡ್ಬೋದು. ಆದ್ರೆ ಆದಷ್ಟು ಕೆಲವೊಂದು ಟಾಪ್ ಬ್ರ್ಯಾಂಡ್ಸ್ ಅದ್ರ ಮೇಲೂ ಮೆನ್ಷನ್ ಆಗಿರುವಂಥದ್ದು ಕೆಮಿಕಲ್ ಜಾಸ್ತಿ ಪರ್ಸೆಂಟೇಜ್ ಯಾವ್ದಿರುತ್ತೆ ಅಂಥದನ್ನ ಬಳಸೋದನ್ನ ಅವಾಯ್ಡ್ ಮಾಡಿ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.